ನಾಲತವಾಡ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳು ಬಹುಮುಖ್ಯ ಘಟ್ಟ. ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಇದು ಸಹಕಾರಿ. ಕ್ರೀಡೆಯಲ್ಲಿ ಭಾಗವಹಿಸದವನು ಕೀಟ ಇದ್ದಂತೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಗಿ ಹೇಳಿದರು. ನಾಲತವಾಡ ಸಮೀಪದ ಗಾಳಪೂಜಿ ಸರ್ಕಾರಿ ಶಾಲೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಕ್ಕಸಗಿ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿ ಪ್ರತಿಷ್ಠಾಪಿಸಿ ಅವರು ಮಾತನಾಡಿದರು. ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ಕ್ರೀಡಾಕೂಟ ಪ್ರತಿಭೆ ಅನಾವರಣಕ್ಕೆ ಇರುವ ವೇದಿಕೆ ಹಾಗೂ ಸಾಧನೆಗೆ ಸ್ಫೂರ್ತಿ. ವ್ಯಕ್ತಿ ಸೋಲನ್ನು ಗೆಲುವಿನ ಮೆಟ್ಟಿಲಾಗಿಸಿಕೊಂಡು ಪ್ರಯತ್ನಿಸಿದಾಗ ಮಾತ್ರ ಉತ್ತಮ ಫಲಿತಾಂಶ ಪಡೆಯಬಹುದು. ಜೀವನವೂ ಕೂಡ ಸೋಲು ಗೆಲುವುಗಳ ಬಂಧ. ಯಾವುದೇ ಕ್ಷೇತ್ರದಲ್ಲಿ ನಿರಂತರ ಪ್ರಯತ್ನವಿದ್ದರೆ ಗೆಲುವು ಸಾಧ್ಯ ಎಂದರು. ಸೋತಾಗ ಮಾತ್ರ ನಾವು ಎಲ್ಲಿ ಎಡವಿದ್ದೇವೆ ಎನ್ನುವುದನ್ನು ತಿಳಿಯಲು ಸಾಧ್ಯ. ಹಾಗೆಯೇ ಯಶಸ್ಸಿನ ಶಿಖರವೇರಿದಾಗ ಅದರ ಹಿಂದಿನ ಪರಿಶ್ರಮದ ನೈಜ ಬೆಲೆಯನ್ನು ಅರಿಯಲು ಸಾಧ್ಯ. ಅಷ್ಟು ಮಾತ್ರವಲ್ಲದೆ ಶಿಖರ ಏರಿದ ಬಳಿಕ ಇಳಿಯಲೇಬೇಕು ಎಂಬುದು ಕೂಡ ಅಷ್ಟೇ ವಾಸ್ತವ ಎಂದು ಮಾರ್ಮಿಕವಾಗಿ ಮಾತನಾಡಿದರು. ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿ. ವೈ. ಕವಡಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಚಾರ್ಯ ದುಂಡಪ್ಪ ವಡಜೆ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ನಾಗರಬೆಟ್ಟ ಜಂಟಿಯಾಗಿ ಸಸಿಗೆ ನೀರೆರೆದು ಉದ್ಘಾಟಿಸಿದರು. ದೈಹಿಕ ಶಿಕ್ಷಕರಾದ ಬಿ. ಡಿ. ಮೇಟಿ, ವೀರೇಶ ಗದಗ, ಬಿ. ವಿ. ಹಿರೇಮಠ, ಪ್ರಕಾಶ ಮಂಕಣಿ, ಎಲ್. ಎಂ. ಜೋಗಿ, ಡಿ. ಎ. ಜಾವೂರ, ಅರಸೀಕೆರೆ, ರುದ್ರಮ್ಮ ಟಕ್ಕಳಕಿ, ವಿ. ಜಿ. ಕುಂಟೋಜಿ ನ್ಯಾಯ ನಿರ್ಣಾಯಕರಾಗಿದ್ದರು. ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ ಮುದ್ನೂರ, ರಕ್ಕಸಗಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ರೇಣುಕಾ ಹಿರೇಮಠ ಪ್ರಾರ್ಥನೆ ಸಲ್ಲಿಸಿದರು. ಅಶೋಕ ಬೇನಾಳ ನಿರೂಪಿಸಿದರು. ಬಿ. ಡಿ. ಮೇಟಿ ವಂದಿಸಿದರು. ವರದಿ ಅಬ್ದುಲ್ ರಜಾಕ, ರಕ್ಕಸಗಿ ನಾಲತವಾಡ. ಇಲ್ಲಿ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಗಳಿದ್ದಾರೆ ಹಾಗೂ ಓದು ವಿದ್ಯಾರ್ಥಿಗಳೇ, ತಮಗೆ ಈ ಕ್ರೀಡಾಕೂಟ ಯಶಸ್ಸಾಗಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅಂತೇಳಿ. ಯಾಕಂದ್ರೆ ಕ್ರೀಡಾಕೂಟ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಮುಖ್ಯ. ಕ್ರೀಡೆಗಳಿಲ್ಲದ ಜೀವನ ಕೀಟ ತಿಂದಂತೆ ಅಂತ. ಅದಕ್ಕೆ ಕ್ರೀಡೆಗಳು ಬೇಕು. ನೀವೆಲ್ಲ ಕ್ರೀಡಾಪಟುಗಳಾಗಿ ಬಂದಿದ್ದೀರಿ. ಉತ್ತಮ ದೇಹದಲ್ಲಿ ಉತ್ತಮ ಮನಸ್ಸಿರಲಿಕ್ಕೆ ಸಾಧ್ಯ ಅಂತೇಳಿ ಅರಿಸ್ಟಾಟಲ್ದವರು ಹೇಳಿದ್ದಾರೆ. ಆ ಉತ್ತಮ ದೇಹದಲ್ಲಿ ಉತ್ತಮ ಮನಸ್ಸು ಇರಬೇಕಾದ್ರೆ ಉತ್ತಮ ಹವ್ಯಾಸಗಳು, ಆಟೋಟಗಳ ಹವ್ಯಾಸ ಇರಬೇಕಾಗ್ತದೆ. ನಾವು ಶಾಲೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ರಾಜು ಮಾಡ್ತಾ ಇದ್ದೀವಿ. ಅವರು ಫಸ್ಟ್ ರ್ಯಾಂಕ್ ಪಡ್ಕೊಂಡಿರ್ತಾರೆ. ಆರೋಗ್ಯ ದೈಹಿಕ ಸಾಮರ್ಥ್ಯ ಸರಿಯಾಗಿ ಬೆಳೆದಿರೋದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಾಗಿ ಬಂದಿದ್ದೀವಿ. ನೀವು ಸಹಿತ ಬರೀ ಕ್ರೀಡೆಗಳು ನಷ್ಟ ಆಗೋದ ಶಾಲೆಗಳಲ್ಲಿ ಉತ್ತಮ ಅಂಕ ಪಡ್ಕೊಳ್ಬೇಕಾಗ್ತದೆ. ಬರೀ ಕ್ರೀಡಾಕೂಟ ಮಾಡಿ 10th ಫೇಲ್ ಆದರೂ ಉಪಯೋಗ ಇಲ್ಲ. ಬರೀ ಆಟ ಆಡಿ PUC ಫಸ್ಟ್ ಇಯರ್ ಸೆಕೆಂಡ್ ಫೇಲ್ ಆದರೂ ಆಗಲಿಲ್ಲ. ಕ್ರೀಡೆಗಳು ರಾಜ್ಯ ಮಟ್ಟದಲ್ಲಿ ಹೋಗಬೇಕು. ಜೊತೆಗೆ ನಮ್ಮ ಅಭ್ಯಾಸನ ಪದವಿ ಆಗಬೇಕು. ಅಂದಾಗ ನಮ್ಮ ಉತ್ತಮವಾಗಿರ್ತಕ್ಕಂಥ ಸ್ವಾವಲಂಬಿ ಜೀವನ, ನೌಕರಿ ಸಿಗಲಿಕ್ಕೆ ಸಾಧ್ಯ ಇರ್ತದೆ. ಆಮೇಲೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ತಾನಂತೇನಿಲ್ಲ. ಎಲ್ಲರೂ ನಿಮ್ಮೊಳಗೆ ಒಬ್ಬರು ಗೆಲ್ತಾರೆ. ಎಲ್ಲರೂ ಗೆಲ್ಲಬೇಕಂತೇನಿಲ್ಲ. ಸೋತಿರ್ತಕ್ಕಂಥವ್ರು ಸೋಲು ಗೆಲುವಿನ ಸ್ವಲ್ಪ ನೋಡೋಣ. ಅಂಗಿ ಆಡ್ತಾನೆ ಚೆನ್ನಾಗಿ ಆಡ್ತಾನೆ. ಚೆನ್ನಾಗಿರ್ತಾನೆ ನೆಲ ಕೊಡಕತ್ತಾವ. ಹೌದು, ಅವ ಆಡಿಸ್ತಾನೆ ಹುಡುಗ. ಲಾಂಗಿಟ್ ಆಡಿಸ್ತಾನೆ. ಆ ಹುಡುಗ ಲಾಸ್ಟ್ ಹುಡುಗ ಆಗಲ್ಲ ಕೆಲಸ. 3ನೇ ಹುಡುಗ ಇವರೇ ಆಡಿಸಿದ್ರೆ ಆಡಿಸಿ ಆಗಲ್ಲ. ಈಗ ಅವನೇ ಫಸ್ಟ್ ರೀ, ಯಾರು ಇಲ್ಲ. ಸ್ಪೀಡ್ ಹಾಂ
ನೋಡಿ ಹೆಂಗೆ ಆಗ್ತದೆ ಇಲ್ಲಿಗೆ ಬರ್ತದೆ ಇಲ್ಲ ಇಲ್ಲಿಗೆ ಬರ್ತದೆ ಇಲ್ಲ ಸ್ಲೋ ಮಾಡಕತ್ತೆ ಸ್ಟೆಪ್ ರನ್ನಿಂಗ್ ಸ್ಪೀಡ್ ಅವಾಗ ಸ್ಲೋ ಮಾಡಿ ಹೊಡ್ಸೋದು ಅವಾಗ ಒಳಗೆ ನಿಂತ ಹೊಡ್ಸೋತ ಈಗ 3 ನಿಮಿಷ ಆಗಿರ್ಬೇಕು ತನಿಖೆರು ಕಾಲತಿ ಈಗ ಬಿಸಿಲಿಗೆ ಬಾಯ್ ತರ್ಕೊಂಡು ಮಾಡ್ರಿ ಅವಾಗ ಹಾಂ ಹಾಂ